ನಮಸ್ಕಾರ. ಈ ಒಂದು ಸ್ಥಳಕ್ಕೆ ಹೋದರೆ ಸಾಕು, ಖಂಡಿತವಾಗ್ಲೂ ತಕ್ಷಣವೇ ಸಾಲ ತೀರುತ್ತೆ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿರಲಿ, ಎಷ್ಟೇ ಲಕ್ಷ ಕೋಟಿಗಳು ಸಾಲಗಳು ಮಾಡ್ಕೊಂಡಿರ್ರಿ, ಖಂಡಿತವಾಗ್ಲೂ ತಕ್ಷಣ ತೀರುತ್ತೆ ಅಂತ ಪವಿತ್ರವಾದ ಸ್ಥಳ ಇದು. ಈ ಒಂದು ಸ್ಥಳಕ್ಕೆ ಅನುಕೂಲ ಇದ್ದವರು ಹೋಗು ಬನ್ನಿ. ಆ ಸ್ಥಳ ಯಾವುದು ಅಂತ ಹೇಳ್ತೀನಿ. ದೇವರಾಣೆಗಳು ಸತ್ಯ ಹೇಳ್ತಾ ಇದ್ದೀನಲ್ಲ, ದೇವರಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನಿಮಗೆ ಬಿಟ್ಟಿರೋದು. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ದಾರಿ ತೋರಿಸೋದು ನಮ್ಮ ಕರ್ತವ್ಯ. ಉಳಿದಿದ್ದು ನೀವು ಮಾಡ್ಕೊಳೋದು ನಿಮಗೆ ಬಿಟ್ಟಿರೋದು. ಅರ್ಥ ಆಯ್ತಾ? ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ದೇವರಾಣೆ ಸತ್ಯ ಇದು. ಈ ಒಂದು ಸ್ಥಳಕ್ಕೆ ಹೋದ್ರೇ ಸಾಕು, ತಕ್ಷಣವೇ ಸಾಲ ತೀರುತ್ತೆ. ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಇದು ದೇವರಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಮೊದಲು ಹೇಳ್ತೀನಿ ಯಾವುದದು ಸ್ಥಳ ಅಂತ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಕೆಳಗಡೆ ಐಪ್ ಬಟನ್ ಇದೆ ನೋಡಿ, ಪ್ರೆಸ್ ಮಾಡಿ. ಐಪ್ ದಿಸ್ ವಿಡಿಯೋ, HYP ಐಪ್ ಪ್ರೆಸ್ ಮಾಡಿ. 2 ಸರಿ ಪ್ರೆಸ್ ಮಾಡಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಪವರ್ಫುಲ್ ಸ್ಥಳ ಇದು. ಈ ಪವರ್ಫುಲ್ ಸ್ಥಳಕ್ಕೆ ನೀವು ಒಮ್ಮೆ ಹೋಗಿ ಬರ್ರಿ. ಒಂದು ಬಾರಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ದರೂ ತೀರುತ್ತೆ. ಸಾಲ ತಕ್ಷಣ ತೀರುವ ಏಕೈಕ ಸ್ಥಳ, ಪವರ್ಫುಲ್ ಸ್ಥಳ ಇದು. ಖಂಡಿತವಾಗ್ಲೂ ಈಗ ಯಾಕೆಂದರೆ ಸಾಲ ತೀರ್ತಿಲ್ಲ ಅಂತ ಅಲ್ಲಿ ಇಲ್ಲಿ ಜ್ಯೋತಿಷ್ಯ ಕೇಳೋಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ. ಅರ್ಥ ಆಯ್ತಾ? ವಿಡಿಯೋಗಳ ಮುಖಾಂತರನೇ ನಾನು ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಯಾವುದಪ್ಪ ಅದು ಪವರ್ಫುಲ್ ಸ್ಥಳ ಅಂತಂದರೆ ನೋಡಿ, ಬೆಂಗಳೂರಿಂದ ಒಂದು 210-215 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಬೆಂಗಳೂರಿಂದ 210-215 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ತಮಿಳುನಾಡಿನ ತಿರುವಣಮಲೈ, ಅರುಣಾಚಲೇಶ್ವರಂಗೆ ನೀವು ಹೋಗೋದಾದರೆ ಹುಣ್ಣಿಮೆ ಸೋಮವಾರ ಬಂದಾಗ ಹೋಗಬೇಕು. ಹುಣ್ಣಿಮೆ ಸೋಮವಾರ ನೋಡಿ, ಮುಂದಿನ ತಿಂಗಳು 29ನೇ ತಾರೀಕು ಹುಣ್ಣಿಮೆ ಸೋಮವಾರ ಬರುತ್ತೆ. ಹುಣ್ಣಿಮೆ ಸೋಮವಾರ ಜೂನು 29ನೇ ತಾರೀಕು ಹುಣ್ಣಿಮೆ ಸೋಮವಾರ. ಈ ಥರ ಹುಣ್ಣಿಮೆ ಬಂದಾಗ ಯಾವಾಗನ್ನ ಹೋಗಿ, ಹುಣ್ಣಿಮೆ ಸೋಮವಾರದ ದಿನ ಹೋಗಿ. ಎಸ್ಪೆಷಲಿ ಸಾಲ ತೀರಬೇಕು ಅನ್ನೋರು ಈ ಒಂದು ತಮಿಳುನಾಡಿನ ತಿರುವಣಮಲೈ, ಅರುಣಾಚಲೇಶ್ವರ ಇಲ್ಲಿ ದೇವಸ್ಥಾನದ ಮುಂದೆ ರಾಜಗೋಪುರ ಇದೆ. ಅಲ್ಲಿ ರಾಜಗೋಪುರದ ಹತ್ತಿರ ನೀವು ಕರ್ಪೂರ ಹಚ್ಚಿ, ರಾಜಗೋಪುರ ಅಂತ ಇದೆ, ತುಂಬ ಬೃಹತ್ತಾದ ಒಂದು ರಾಜಗೋಪುರ. ಆ ರಾಜಗೋಪುರದ ಹತ್ರ ಕರ್ಪೂರ ಹಚ್ಬಿಟ್ಟು ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಅಂತ ಸ್ಟಾರ್ಟ್ ಮಾಡಬೇಕು. ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಆಗುತ್ತೆ. ಗಿರಿ ಪ್ರದಕ್ಷಿಣೆ ದೇವಸ್ಥಾನದ ಸುತ್ತೋದಕ್ಕೆ ಗಿರಿ ಪ್ರದಕ್ಷಿಣೆ ಅಂತೀವಿ. 14 ಕಿಲೋಮೀಟ್ರು. ಕಾಲಿಗೆ ಸಾಕ್ಸ್ ಹಾಕ್ಕೊಂಡು, ಕೈನಲ್ಲಿ ಬಿಲ್ವ ಪತ್ರೆ ಇಟ್ಕೊಂಡು, ಎಸ್ಪೆಷಲಿ ಸಾಲ ಬಾಧೆ ಇದ್ದವರಿಗೆ ನೀವು ಗಿರಿ ಪ್ರದಕ್ಷಿಣೆ ಮಾಡ್ತಾ 14 ಕಿಲೋಮೀಟ್ರು ಕಾಲ್ನಡಿಗೆಯಲ್ಲಿ ಸಾಕ್ಸ್ ಹಾಕ್ಕೊಂಡು ಹೋಗಬೇಕು. ಹೋಗುವ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಅಷ್ಟಲಿಂಗಗಳು ಸಿಗುತ್ತೆ. ಅಷ್ಟಲಿಂಗ ದೇವಸ್ಥಾನ, ಅಷ್ಟಲಿಂಗಗಳು ಸಿಗುತ್ತೆ. ಪ್ರತಿ ಒಂದೊಂದು ಲಿಂಗ ನೋಡಿ, ಒಂದೊಂದು ಲಿಂಗಗಳು, ಮೊದಲೇದು ಇಂದ್ರಲಿಂಗ, 2ನೇದು ಅಗ್ನಿಲಿಂಗ, 3ನೇದು ಯಮಲಿಂಗ, 4ನೇದು ನಿರುತಿಲಿಂಗ, 5ನೇದು ವರುಣಲಿಂಗ, 6ನೇದು ವಾಯುಲಿಂಗ, 7ನೇದು ಕುಬೇರಲಿಂಗ, 8ನೇದು ಈಶಾನ್ಯಲಿಂಗ ಅಂತ ಅಷ್ಟಲಿಂಗಗಳು ಸಿಗುತ್ತೆ. ಪ್ರತಿ ಒಂದು ಲಿಂಗಕ್ಕೂ
ಕೈನಲ್ಲಿ ಬಿಲ್ವ ಪತ್ರ ಇಟ್ಕೊಂಡು ನೀವು ಹೋಗುವ ಸಂದರ್ಭದಲ್ಲಿ ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಹೇಳಿ ಪ್ರತಿಯೊಂದು ಲಿಂಗಕ್ಕೂ ಬಿಲ್ವ ಪತ್ರೆ ಸಮರ್ಪಣೆ ಮಾಡಿ. ಯಾಕಂದರೆ ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಅಲ್ಲಿ ಮೋಕ್ಷ ಮಾರ್ಗ ಒಂದು ಗುಡಿ ಇದೆ. ಹೋಗ್ತಾ ನೀವು ಪ್ರದಕ್ಷಿಣೆ ಮಾಡೋ ಸಂದರ್ಭದಲ್ಲಿ ಮೋಕ್ಷ ಮಾರ್ಗ ಗುಡಿ ಒಳಗಡೆ ಹೋಗಿ ಬನ್ನಿ, ಖಂಡಿತವಾಗ್ಲೂ ಮೋಕ್ಷ ಸಿಗುತ್ತೆ ಅಂತ ಅಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ. ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಕ್ಷೇತ್ರ ಇದು. ಹುಣ್ಣಿಮೆ ಸೋಮವಾರ ಬಂದಾಗ ಹೋಗು ಬನ್ನಿ. ಈ ಮಂತ್ರನ ಬಿಲ್ವಪತ್ರೆಗೆ ಸಮರ್ಪಣೆ ಮಾಡಿ ನೀವು ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟ್ರ್ ಮಾಡಿ ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿಗಳಿದ್ದರೂ ಖಂಡಿತವಾಗ್ಲೂ ಸಾಲ ತಕ್ಷಣ ತೀರೋ ಹಾಗೆ ಆ ಒಂದು ಶಿವ ನಿಮಗೆ ದಾರಿ ಮಾಡಿಕೊಟ್ಟೇ ಕೊಡ್ತಾನೆ. ನೀವು ನ್ಯಾಯಬದ್ಧ ನೀತಿಯಲ್ಲಿ ಇದ್ದಾಗ, ಕಾಯ ವಾಚ ಮನಸ್ಪೂರ್ವಕವಾಗಿ ಇದನ್ನು ಮಾಡಿದಾಗ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ. ಇನ್ನು ಮೋಕ್ಷಕ್ಕೆ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಅಂತ ಈ ಮಂತ್ರನ ನೀವು ಬಿಲ್ವಪತ್ರೆಗೆ ಸಮರ್ಪಣೆ ಮಾಡಿ ಅದನ್ನು ಅಲ್ಲಿ ಹಾಕಿಬಿಡಿ ಲಿಂಗಗಳಿಗೆ. ತುಂಬ ಪವರ್ಫುಲ್ ಕ್ಷೇತ್ರ. ಹೋಗು ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದು ಆಗಲೇಬೇಕು, ಒಳ್ಳೆಯದು ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ.